ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ಮೇಲಿಂದ ಬಂದು ಕಾವ್ಯ ಕಲ್ಯಾಣಿ ದೇವ್ರ ಮುಂದೆ ಇರೋದನ್ನು ನೋಡಿ, ಏನಿದು ಅತ್ತೆ ಸೊಸೆ ಇಬ್ಬರು ಜಾಗರಣೆ ಮಾಡ್ತಿದ್ದೀರೋ ಏನೋ, ಅಥವಾ ನಿದ್ದೆಗಣ್ಣಲ್ಲಿ ಬಂದು ಕೂತಿದ್ದೀರಾ ಹೇಗೆ ಅಂತಾನೆ. ನಿನ್ನೆ ರಾತ್ರಿಯಿಂದ ಪ್ರೇಮನು ರಾಮ್ ಮೆಡಿಕಲ್ ಕ್ಯಾಂಪ್ಗೆ ಹೋಗಿಲ್ವಂತೆ. ಅವ್ರ ಫೋನು ಕನೆಕ್ಟ್ ಆಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾಳೆ ಕಾವ್ಯ. ಏನು ಇಷ್ಟೊತ್ತಾದರೂ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದ್ಯಾ ಅಂತಾನೆ ಮಹಾದೇವ. ಹ್ಞೂ ಕಣೋ, ಅದಕ್ಕೆ ಇಷ್ಟೊಂದು ಗಾಬರಿ ಆಗಿರೋದು ಅಂತಾರೆ ಕಲ್ಯಾಣಿ. ಗಾಬರಿ ಯಾಕಮ್ಮ ಆಗ್ತೀಯಾ? ಹೊಸದಾಗಿ ಮದುವೆ ಆಗವ್ರೆ, ಅಪರೂಪಕ್ಕೆ ಹೊರಗಡೆ ಹೋಗವ್ರೆ, ಆ ಜಾಗ ಈ ಜಾಗ ಅಂತ ನೋಡೋಕ್ಕೆ ಹೋಗಿರ್ಬೇಕು, ಬರ್ತಾರೆ ಬಿಡು ಅಂತಾನೆ ಮಹಾದೇವ ನಿನಗಿದು ತಮಾಷೆ ಆಗಿರ್ಬೋದು, ಆದರೆ ಇಲ್ಲ, ನನ್ನ ಪ್ರಾಣನೇ ಹೋಗ್ತಿದೆ. ಏಯ್ ಮಹಾದೇವ್, ಒಂದು ಕೆಲಸ ಮಾಡು, ಮೆಡಿಕಲ್ ಕ್ಯಾಂಪ್ ನರ್ಸು ಫೋನ್ ಮಾಡಿದ್ಲಲ್ಲ, ಅವಳಿಗೆ ಫೋನ್ ಮಾಡಿ ಪ್ರೇಮರಾಮ್ ಬಂದ್ರ ಅಂತ ಒಂಚೂರು ವಿಚಾರಿಸು ಅಂತಾರೆ ಕಲ್ಯಾಣಿ. ಆಯ್ತಾಯ್ತು ಮಾಡ್ತೀನಿ, ಅದಕ್ಕೆ ಯಾಕೆ ಹೆದರ್ಕೋತೀಯಾ? ಅವರೇನು ಚಿಕ್ಕ ಮಕ್ಕಳಾ? ಮೊನ್ನೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಹೆದರ್ಕೊಂಡಿದ್ರಿ, ಇವಾಗ ಇವ್ರದ್ದಾ ಅಂತ ಫೋನ್ ನೋಡ್ತಾ ಅವನು ಅದ್ಯಾವುದೋ ನರ್ಸ್ ನಂಬರಿಂದ ಫೋನ್ ಮಾಡಿದ್ದ, ಅಲ್ಲಿ ಸಿಗ್ನಲ್ ಇಲ್ಲ ಅಂತ ಅಂದ್ಬಿಟ್ಟು ಸಿಕ್ತು ಅಂತ ಕಾಲ್ ಮಾಡ್ತಾನೆ ಮಹಾದೇವ. ಹಲೋ ತಂಗವ್ವ, ಇಷ್ಟೊತ್ತಾಗ ಫೋನ್ ಮಾಡ್ತಿದ್ದೀನಿ ಅಂತ ಬೈಕೋಬೇಡ ಕಣವ್ವ, ನಾನು ಮಹಾದೇವ, ಡಾಕ್ಟರ್ ರಾಮ್ ಅವರ ಅಣ್ಣ ಅಂತಾನೆ ಮಹಾದೇವ. ಹೇಳಿ ಸರ್ ಅಂತಾಳೆ ನರ್ಸ್. ನಮ್ಮ ರಾಮು ಮತ್ತು ಪ್ರೇಮ ಅವರು ಇನ್ನೂ ಮನೆಗೆ ಬಂದಿಲ್ಲ, ಕ್ಯಾಂಪ್ ಮುಗ್ದಿದೇನವ ಅಂತಾನೆ ಮಹಾದೇವ. ಇಲ್ಲ ಸರ್, ನಿನ್ನೆ ಬೆಳಿಗ್ಗೆ ರಾಮ್ ಸರು ಮೇಡಮ್ ಹೊರಗೆ ಹೋದರು, ಮತ್ತೆ ಬಂದಿಲ್ಲ ಸರ್ ಅಂತಾಳೆ ನರ್ಸ್. ಸರಿ ಕಣವ ಅಂತ ಕಾಲ್ ಕಟ್ ಮಾಡ್ತಾನೆ ಮಹಾದೇವ. ಏನಾಯ್ತು ಮಹಾದೇವ, ಏನಂದ್ರು ಅಂತಾಳೆ ಕಾವ್ಯ. ಅದು ಜಾಗಗಳನ್ನು ನೋಡ್ಕೊಂಡು ಬರ್ತೀವಿ ಅಂತ ರಾಮು ಪ್ರೇಮ ಅವರು ಹೋದವರು ವಾಪಸ್ ಬಂದಿಲ್ವಂತೆ, ದಾರಿಲಿ ಏನಾದರೂ ಅಂತ ಮಹಾದೇವ ಹೇಳುವಾಗ, ಏನು ಹೇಳ್ತಿದ್ಯಾ ಮಹಾದೇವ, ದಾರಿಲಿ ಏನಾದರೂ ಅಂದರೆ ಏನರ್ಥ? ಅಯ್ಯೋ ಭಗವಂತ, ನನ್ನ ಮಕ್ಕಳನ್ನ ನೀನೇ ಕಾಪಾಡಬೇಕು ಅಂತ ಕಲ್ಯಾಣಿ ಬೇಡ್ಕೋತಾರೆ. ಅಂದರೆ ದಾರಿಲಿ ಬರುವಾಗ ಮಳೆ ಬಂದಿರಬೇಕು, ಅಥವಾ ಗುಡ್ಡ ಕುಸಿದು ರೋಡೆಲ್ಲ ಹಾಳಾಗಿರಬೇಕು. ಹೆದರ್ಕೋಬೇಡ, ವಿಚಾರಿಸ್ತೀನಿ, ಬರ್ತೀನಿರು ಅಂತ ಮಹಾದೇವ ಹೋಗ್ತಾನೆ. ಕಾವ್ಯ, ಏನಮ್ಮ ಇದು ಅಂತಾರೆ ಕಲ್ಯಾಣಿ. ಏನೂ ಆಗಿರಲ್ಲ ಅತ್ತೆ ಅಂತಾಳೆ ಕಾವ್ಯ. ನೀನೇ ನನ್ನ ಮಕ್ಕಳನ್ನ ಕಾಪಾಡಬೇಕು, ಅವರು ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ಮಾಡಪ್ಪ ಅಂತಾರೆ ಕಲ್ಯಾಣಿ. ಈಚೆ ಶಾರದಾ ಮತ್ತು ಸತ್ಯ ಕಲ್ಯಾಣಿ ಮನೆಗೆ ಬಂದು ಕಾರಿಂದ ಇಳಿತಾರೆ. ಆಗ ಸತ್ಯ, ಶಾರದಾ ಒಂದು ನಿಮಿಷ ಸಮಾಧಾನ ಮಾಡ್ಕೊ, ನೀನು ಹೀಗೆ ಹತ್ತು ಬೀಗ್ರ ಮುಂದೆ ಮರ್ಯಾದೆ ಕಳೆದ್ಬಿಡ್ತೀಯ ಅಷ್ಟೇ ನೋಡು, ನೀನು ಹೀಗೆ ಹತ್ತುನೇ ನಮ್ಮ ಧೈರ್ಯನೂ ಕೆಡಿಸ್ಬಿಡ್ತೀಯ ಅಂತಾರೆ. ಇದರಲ್ಲಿ ಮರ್ಯಾದೆ ಏನಿದೆ? ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ, ನನ್ನ ಮಗಳು ಪ್ರೇಮ ಚೆನ್ನಾಗಿದ್ರೆ ನನಗಷ್ಟೇ ಸಾಕು, ಅತ್ತಿಗೆ ಅಂತ ಶಾರದಾ ಮನೆಯೊಳಗೆ ಬರ್ತಾರೆ. ಆಗ ಕಲ್ಯಾಣಿ, ಕಾವ್ಯ, ಮಹಾದೇವ ಬರ್ತಾರೆ. ಏನಾಯಿತು ಶಾರದಾ, ಎಲ್ಲ ಆರಾಮಾಗಿದೆ ತಾನೇ, ಯಾಕೆ ಗಾಬರಿ ಆಗಿದೆಯಾ ಅಂತಾರೆ ಕಲ್ಯಾಣಿ. ಏನಿಲ್ಲ, ನಮ್ಮ ಶಾರದಂದು ಒಂದೇ ಹಠ, ನನ್ನ ಮಕ್ಕಳನ್ನ ನೋಡಬೇಕು ಅಂತ, ಅದಕ್ಕೆ ಕರ್ಕೊಂಡು ಬಂದೆ ಅಂತಾರೆ ಸತ್ಯ. ಕಾವ್ಯ, ಒಂದು ಸಲ ಪ್ರೇಮನ್ ಕರಿಯೇ, ನಾನು ಅವಳನ್ನು ನೋಡಬೇಕು, ಏನೇ ಯೋಚನೆ ಮಾಡ್ತಿದ್ಯಾ, ಕರಿಯೇ ಅಂತಾರೆ ಶಾರದಾ. ಅಮ್ಮ ಏನಾಯ್ತಮ್ಮ, ಯಾಕಿದ್ದಕ್ಕಿದ್ದಾಗೆ ನಮ್ಮನ್ನು ನೋಡಬೇಕು ಅಂತ ಬಂದಿದ್ಯಾ ಅಂತಾಳೆ ಕಾವ್ಯ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನಾನು ಅವಳನ್ನು ನೋಡಬೇಕು, ಬೇಗ ಕರಿಯೇ ಅಂತಾರೆ ಶಾರದಾ. ಕಾವ್ಯ, ಯಾಕಮ್ಮ ಎಲ್ಲರೂ ಸುಮ್ಮನೆ ಇದ್ದೀರಾ, ವಿಷಯ ಏನು ಅಂತ ಹೇಳಮ್ಮ ಅಂತಾರೆ ಸತ್ಯ. ಆಗ ಕಿಟ್ಟಿ ಮಹೇಶ್ವರಿನೂ ಬರ್ತಾರೆ. ಅಪ್ಪ, ರಾಮ್ ಮತ್ತು ಪ್ರೇಮ ಮೆಡಿಕಲ್ ಕ್ಯಾಂಪ್ಗೆ ಹೋಗಿದ್ರು, ಆದರೆ ನಿನ್ನೆ ಮಧ್ಯಾಹ್ನದಿಂದ ಅವ್ರ ಫೋನ್ ಸಿಗ್ತಿಲ್ಲ, ಹೊರಗಡೆ ಹೋದವರು ಕ್ಯಾಂಪ್ಗೂ ಹೋಗಿಲ್ವಂತೆ, ಮನೆಗೂ ಬಂದಿಲ್ಲ ಅಪ್ಪ ಅಂತಾಳೆ ಕಾವ್ಯ. ಆಗ ಶಾರದಾ ಜೋರಾಗಿ ಅಳ್ತಾ, ರೀ, ನಾನು ನಿಮಗೆ ಮೊದಲೇ ಹೇಳಿಲ್ವೇನ್ರಿ, ಹೆತ್ತು ಕರಳಿಗೆ ಮಕ್ಕಳಿಗಾಗುವ ಅನಾಹುತ ಗೊತ್ತಾಗುತ್ತೆ ಅಂತ, ನಮ್ಮ ಪ್ರೇಮಂಗೆ ಏನೋ ಅಪಾಯ ಆಗಿದೆ, ಅವಳು ಎಲ್ಲಿ ಹೋದ್ಲು, ಅವಳಿಗೇನಾಯಿತು, ಅಯ್ಯೋ ದೇವ್ರೆ ಅಂತ ತಲೆ ಚಚ್ಕೋತಾರೆ ಶಾರದಾ. ದಯವಿಟ್ಟು ಸಮಾಧಾನ ಮಾಡ್ಕೊ ನೋಡು, ಪ್ರೇಮ ರಾಮ್ ಜೊತೆ ಇದ್ದಾಳೆ ಅಂದಮೇಲೆ ಖಂಡಿತವಾಗ್ಲೂ ಪ್ರೇಮಂಗೇನೂ ಆಗಿರಲ್ಲ, ದೇವ್ರು ನಮ್ಮ ಕೈ ಬಿಡಲ್ಲ, ಅವರಿಬ್ಬರು ಕ್ಷೇಮವಾಗಿ ವಾಪಸ್ ಬರ್ತಾರೆ, ಸಮಾಧಾನ ಮಾಡ್ಕೊ ಅಂತಾರೆ ಕಲ್ಯಾಣಿ. ಹೇಗತ್ತಿಗೆ ಸಮಾಧಾನ ಮಾಡ್ಕೊಳ್ಳಿ, ತುಂಬ ಕೆಟ್ಟ ಕನಸ್ಬಿತ್ತು, ನಮ್ಮ ಪ್ರೇಮನ ಜೀವಕ್ಕೆ ಏನೋ ಅಪಾಯ ಆಗಿದೆ ಅನ್ನೋ ಥರ ಕನಸ್ಬಿತ್ತು, ಇಲ್ಲಿ ಬಂದು ನೋಡಿದರೆ ಅವರಿಬ್ಬರು ಇನ್ನೂ ಬಂದೇ ಇಲ್ಲ, ಅಯ್ಯೋ ದೇವ್ರೆ, ಅವಳು ಎಲ್ಲಿದ್ದಾಳೋ, ಅವಳಿಗೇನಾಯಿತು ಅಂತ ಅಳ್ತಾರೆ ಶಾರದಾ. ಅತ್ತೆ, ಒಸಿ ಸಮಾಧಾನ ಮಾಡ್ಕೊಳ್ಳಿ ನೋಡಿ, ನಾನು ನಿಮಗೆ ಗೊತ್ತಿರೋರೆಲ್ರಿಗೂ ಹೇಳಿದ್ದೀನಿ, ಆದಷ್ಟು ಬೇಗ ವಿಷಯ ಏನು ಅಂತ ಗೊತ್ತಾಯ್ತದೆ, ಅಲ್ಲಿ ತನಕ ನೀವು ಹಿಂಗಾಗದೆ ಅಂತ ಊಹಿಸ್ಕೋಬೇಡಿ, ಖಂಡಿತವಾಗ್ಲೂ ಪ್ರೇಮರಾಮ್ ಬಂದೇ ಬರ್ತಾರೆ ಅಂತಾನೆ ಮಹಾದೇವ. ಅಲ್ಲ, ಇವರೆಲ್ಲ ಪ್ರೇಮ ಅಂತ ಬಾಯಿ ಬಿಡ್ಕೋತಿದ್ದಾರೆ, ಅವಳ ಜೊತೆಗೆ ಹೋದ ನನ್ನ ಮಗನಿಗೇನಾಯಿತು ಅಂತ ಯಾರಿಗೂ ಚಿಂತೆ ಇಲ್ಲ, ಆ ಪ್ರೇಮ ಏನಾದರೂ ಆಗಲಿ, ಹಾಳಾಗಿ ಹೋಗಲಿ, ಅವಳು ನನ್ನ ಮಗನಿಗೆ ಮಾತ್ರ ಏನೂ ಆಗದೆ ಇದ್ದರೆ ಸಾಕಪ್ಪ ದೇವ್ರೆ ಅಂತ ಮಹೇಶ್ವರಿ ಯೋಚನೆ ಮಾಡಿ ಅಲ್ಲಿಂದ ಈಚೆ ಬಂದು ಸ್ನೇಹಂಗೆ ಕಾಲ್ ಮಾಡ್ತಾರೆ. ಆಗ ಸ್ನೇಹ, ಅತ್ತೆ, ನಾನೇ ನಿಮಗೆ ಕಾಲ್ ಮಾಡೋಣ ಅಂತಿದ್ದೆ, ನೀವೇ ಮಾಡಿದ್ರಿ ನೋಡಿ ಅಂತಾಳೆ. ಸ್ನೇಹ, ಇಲ್ಲಿ ನನ್ನ ಜೀವ ಬಾಯಿಗೆ ಬಂದಾಗಿದೆ, ರಾಮ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಆರಾಮಾಗಿದ್ದಾನೆ ತಾನೇ, ಹೇಳಮ್ಮ ಬೇಗ ಅಂತಾರೆ ಮಹೇಶ್ವರಿ. ಅಲ್ಲ ಅತ್ತೆ, ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತಾಳೆ ಸ್ನೇಹ. ನಿನ್ನೆಯಿಂದ ಅವರಿಬ್ಬರು ಫೋನು ಸಿಗಲ್ವಂತೆ, ಅದಕ್ಕೆ
ಅದಿರಲಿ, ಅವನು ಹೇಗಿದ್ದಾನೆ, ಆರಾಮಾಗಿದ್ದಾನೆ ತಾನೇ ಅಂತಾರೆ ಮಹೇಶ್ವರಿ. ಅತ್ತೆ, ರಾಮ್ಗೆ ಏನೂ ಆಗಿಲ್ಲ, ಅವನು ಆರಾಮಾಗೇ ಇದ್ದಾನೆ, ಅವನಿಗೇನೂ ಆಗೋದೂ ಇಲ್ಲ. ಆದರೆ ಆ ಪ್ರೇಮ ಇದ್ದಾಳಲ್ಲ, ಅವಳು ನಿನ್ನೆ ಬೆಟ್ಟದಿಂದ ಪ್ರಪಾತಕ್ಕೆ ಬಿದ್ದುಬಿಟ್ಲು ಅತ್ತೆ ಅಂತಾಳೆ ಸ್ನೇಹ. ಸ್ನೇಹ, ಏನಂದೆ ನೀನು? ಸರಿಯಾಗಿ ಕೇಳಿಸಿಲ್ಲ. ಪ್ರೇಮ ಬೆಟ್ಟದಿಂದ ಬಿದ್ದೋದ್ಲಾ ಅಂತಾರೆ ಮಹೇಶ್ವರಿ. ಹೌದು ಅತ್ತೆ ಅಂತಾಳೆ ಸ್ನೇಹ. ಅಂದರೆ ಆ ಪೀಡೆ ತೊಲಗ್ತು ಅಂತನಾ? ಅವಳ ಕತೆ ಮುಗ್ದು ಹೋಯ್ತು ಅಂತನಾ ಅಂತ ನಗ್ತಾರೆ ಮಹೇಶ್ವರಿ. ಹೌದು ಅತ್ತೆ, ಅಷ್ಟು ಮೇಲಿಂದ ಬಿದ್ದ ಮೇಲೆ ಯಾರು ತಾನೇ ಬದುಕೋಕೆ ಸಾಧ್ಯ? ಅವಳು ಸತ್ತೋದ್ಲು. ಶೀ ಈಸ್ ಡೆಡ್ ಅಂತಾಳೆ ಸ್ನೇಹ. ಅಬ್ಬಾ, ದೇವ್ರ ದೊಡ್ಡವನು, ಎಂಥ ಒಳ್ಳೆ ಸುದ್ದಿ ಹೇಳಿದೆ ಸ್ನೇಹ. ನಿನ್ನ ಬಾಯಿಗೆ ಸಕ್ಕರೆ ಹಾಕ. ನನ್ನ ಮಗ ಎಲ್ಲಿ? ಅವನು ಹೇಗಿದ್ದಾನೆ ಅಂತಾರೆ ಮಹೇಶ್ವರಿ. ಅದೇ ಅತ್ತೆ ಸಮಸ್ಯೆ ಆಗಿರೋದು. ಅವನು ಬೆಟ್ಟದಿಂದ ಬಿದ್ದ ಮೇಲೆ ರಾಮ್ ಅವಳು ಡೆಡ್ ಬಾಡಿನ ಹುಡ್ಕೋಕೆ ಅಂತ ಪ್ರಪಾತಕ್ಕೆ ರೆಸ್ಕ್ಯೂ ಟೀಮ್ ಜೊತೆ ಇಳಿದಿದ್ದಾನೆ. ಸಂಜೆ ಟೀಮ್ ಅವರೆಲ್ಲ ವಾಪಸ್ ಬಂದರು, ಆದರೆ ರಾಮ್ ಮಾತ್ರ ಬರಲೇ ಇಲ್ಲ ಅಂತಾಳೆ ಸ್ನೇಹ. ಬರಲಿಲ್ಲ ಅಂದರೆ ಏನರ್ಥ? ನನ್ನ ಮಗ ಏನಾದರೂ ಅಂತಾರೆ ಮಹೇಶ್ವರಿ. ಇಲ್ಲ ಅತ್ತೆ, ರಾಮ್ ಸೇಫ್ ಆಗೇ ಇದ್ನಂತೆ. ಪ್ರೇಮನ ಡೆಡ್ ಬಾಡಿ ಸಿಗೋವರೆಗೂ ಬರಲ್ಲ ಅಂತ ಹಠ ಮಾಡಿ ರಾತ್ರಿ ಎಲ್ಲ ಕಾಡಲ್ಲೇ ಒಬ್ಬನೇ ಇದ್ದಾನಂತೆ ಅಂತಾಳೆ ಸ್ನೇಹ. ಇಡೀ ರಾತ್ರಿ ಅವನು ಒಬ್ಬನೇ ಕಾಡಲ್ಲಿದ್ದಾನ ಅಂದರೆ ಏನಮ್ಮ ಅರ್ಥ? ಕಾಡಲ್ಲಿ ಕಾಡು ಪ್ರಾಣಿಗಳು ಇರಲ್ವಾ? ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ? ಕರ್ಮ, ಈ ಪ್ರೇಮ ಸಾಯೋದಲ್ಲದೆ ನನ್ನ ಮಗನ ಕಷ್ಟಕ್ಕೆ ತಳ್ಳಿಬಿಟ್ಟು ಹೋದ್ಲು. ಇಷ್ಟು ಹೊತ್ತಾದರೂ ಅವನು ಬಂದಿಲ್ಲ ಅಂದರೆ ಏನರ್ಥ ಅಂತಾರೆ ಮಹೇಶ್ವರಿ. ಈಚೆ ಮಹಾದೇವ, ಅತ್ತೆ ಅಳಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಪ್ರೇಮ ಅವರು ನಮ್ಮ ರಾಮ್ ಜೊತೆನೇ ಇರ್ತಾರೆ. ಅವನ ಜೊತೆ ಇದ್ದಾರೆ ಅಂದರೆ ಆರಾಮಾಗೇ ಇರ್ತಾರೆ, ಅವರಿಗೇನೂ ಆಗೋಕ್ಕಿಲ್ಲ. ಮಾವ, ಒಸಿ ನೀವಾದರೂ ಹೇಳಬಾರ್ದಾ ಅಂತಾನೆ ಮಹಾದೇವ. ನಾನು ಹೇಳೋದೇನಿದೆ ಮಹಾದೇವ? ಬೆಳಿಗ್ಗೆಯಿಂದ ಇವಳನ್ನು ಸಮಾಧಾನ ಮಾಡೋದೇ ಆಗಿದೆ ಅಂತಾರೆ ಸತ್ಯ. ಮಹಾದೇವ, ನಿನ್ನೆ ರಾತ್ರಿಯಿಂದ ಫೋನ್ ಮಾಡ್ತಿದ್ದೀನಿ, ಆದರೆ ಅವರಿಬ್ಬರು ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾಳೆ ಕಾವ್ಯ. ಆಗ ಕಿಟ್ಟಿ, ರಾಮ್ ಬಂದ ಅಂತಾನೆ. ಮಹೇಶ್ವರಿ ಕಾಲ್ ಕಟ್ ಮಾಡಿ ಓಡಿ ಬರ್ತಾರೆ. ಎಲ್ಲರೂ ಡೋರ್ ಹತ್ರನೇ ನೋಡ್ತಾನೆ. ರಾಮ್ ಸುಸ್ತಾಗಿ ಮನೆಯೊಳಗೆ ಬರ್ತಾನೆ. ಏಯ್ ರಾಮ್, ಏನ್ಲಾ ಇದೆಲ್ಲ? ಯಾಕೆ ಬಟ್ಟೆಯಲ್ಲಿ ಹಿಂಗಾಗಿದೆ? ಏನಾಯಿತು ಅಂತಾನೆ ಮಹಾದೇವ. ರಾಮ್, ಅಕ್ಕ ಎಲ್ಲಿ? ಅವಳು ಬರಲಿಲ್ವಾ? ಆಚೆ ಇದ್ದಾಳಾ ಅಂತಾಳೆ ಕಾವ್ಯ. ರಾಮ್, ಯಾಕೋ ಏನು ಮಾತಾಡ್ತಿಲ್ಲ? ಪ್ರೇಮ ನಿನ್ನ ಜೊತೆ ಬರಲಿಲ್ವಾ? ಅವಳೇನಾದರೂ ಸಪ್ರೇಟಾಗಿ ಬರ್ತಿದ್ದಾಳೆ ಅಂತ ಅಂದ್ಲ? ಇಬ್ಬರು ಏನಾದರೂ ಜಗಳ ಮಾಡ್ಕೊಂಡ್ರೇನೋ ಅಂತಾರೆ ಕಲ್ಯಾಣಿ. ರಾಮ್, ಏನಾದರೂ ಮಾತಾಡಪ್ಪ. ನಿನ್ನೆ ರಾತ್ರಿಯಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಂತೆ. ನಿಮ್ಮ ಅತ್ತೆ ಕೆಟ್ಟ ಕನಸು ಬಿದ್ದು ಒದ್ದಾಡ್ತಿದ್ದಾರೆ. ನೀನು ನೋಡಿದರೆ ಏನೂ ಮಾತಾಡ್ತಾ ಇಲ್ಲ. ಏನಾದರೂ ಹೇಳಪ್ಪ ಅಂತಾರೆ ಸತ್ಯ. ರಾಮ್, ನೀನು ನೋಡ್ತಿದ್ರೆ ಏನೋ ಕೆಟ್ಟದಾಗಿದೆ ಅನ್ನೋ ಭಯ ಕಾಡ್ತಿದೆ ನನಗೆ. ಏನಾಯ್ತು ಹೇಳು ರಾಮ್. ನನ್ನ ಮಗಳು ಪ್ರೇಮ ಎಲ್ಲಿ ಅಂತಾರೆ ಶಾರದಾ. ಪ್ರೇಮ ಇನ್ಯಾವತ್ತೂ ವಾಪಸ್ ಬರಲ್ಲ ಅಂತಾನೆ ರಾಮ್. ಈಚೆ ಧನ್ರಾಜ್ ಜೊತೆ ಸ್ನೇಹ ಕಾರಲ್ಲಿ ಬರ್ತಾ ಜೋರಾಗಿ ನಗ್ತಾ ಖುಷಿ ಪಡ್ತಾಳೆ. ಕಂದ, ನಿನ್ನ ಖುಷಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಲ್ವಾ ಕಂದ ಅಂತಾರೆ. ಎಸ್ ಡ್ಯಾಡ್, ಈ ಖುಷಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ ಡ್ಯಾಡಿ. ಇದನ್ನು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಾಳೆ ಸ್ನೇಹ. ಆಗ ಫೋನಲ್ಲಿ, ನಮ್ಮ ಮೆಡಿಕಲ್ ಕ್ಯಾಂಪ್ ನಾವು ಅಂದ್ಕೊಂಡಿದ್ದಕ್ಕಿಂತ ಗ್ರೇಟಾಗಿ ಸಕ್ಸಸ್ ಆಗಿದೆ. ಇವತ್ತು ರಾತ್ರಿ ಇಡೀ ಸ್ಟಾಫ್ಗೆ ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿ. ಓಕೆ, ಇಷ್ಟೇ ಅಲ್ಲ, ಎಲ್ರಿಗೂ 1 ತಿಂಗಳು ಬೋನಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ. ಎಲ್ಲರೂ ಖುಷಿಯಾಗಿರಬೇಕು ಅಷ್ಟೇ ಅಂತ ಕಾಲ್ ಕಟ್ ಮಾಡಿ. ಸಾರಿ ಡ್ಯಾಡಿ, ನಿಮ್ಮ ಪರ್ಮಿಷನ್ ಇಲ್ಲದೆ ಬೋನಸ್ ಅನೌನ್ಸ್ ಮಾಡಿದೆ. ಬೇಜಾರಿಲ್ಲ ತಾನೇ ಅಂತಾಳೆ ಸ್ನೇಹ. ಹಾಸ್ಪಿಟಲ್ಲೇ ನಿಂದು ಮಗಳೇ, ನಿನ್ನ ಖುಷಿಗಿಂತ ನನಗೆ ಬೇರೇನೂ ದೊಡ್ಡದಲ್ಲ ಅಂತಾರೆ ಧನ್ರಾಜ್. ಐ ಲವ್ ಯು ಡ್ಯಾಡಿ ಅಂತಾಳೆ ಸ್ನೇಹ. ಇಷ್ಟು ದಿನದ ನಂತರ ನೀನು ಮನಸಾರೆ ನಗ್ತಿರೋದನ್ನು ನೋಡಿ ನನಗೂ ತುಂಬ ಖುಷಿಯಾಗ್ತಿದೆ ಮಗಳೇ. ಪ್ರೇಮ ಅನ್ನೋ ದೊಡ್ಡ ಗಾರ್ಬೇಜ್ ನಮ್ಮ ದಾರಿಯಿಂದ ದೂರ ಆಗಿದ್ದಕ್ಕೆ ಈ ಸೆಲೆಬ್ರೇಷನ್ ಆಗಲೇಬೇಕಾಗಿದೆ ಅಂತಾರೆ ಧನ್ರಾಜ್. ಎಸ್ ಡ್ಯಾಡ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನನ್ನು ಎದುರು ಹಾಕ್ಕೊಂಡವರು ಯಾವತ್ತೂ ಉಳಿಬಾರ್ದು ಡ್ಯಾಡಿ ಅಂತಾಳೆ ಸ್ನೇಹ. ಹ್ಞೂ ಮಗಳೇ. ಸ್ನೇಹ, ಈಗ ನಾವು ರಾಮ್ ಮನೆಗೆ ಹೋಗ್ತಿದ್ದೀವಿ. ಅಲ್ಲಿ ಕಲ್ಯಾಣಿ, ಕಾವ್ಯ, ರಾಮ್ ಎಲ್ಲ ಪ್ರೇಮ ಹೋಗಿದ್ದಕ್ಕೆ ಅಳ್ತಾ ಕೂತಿರ್ತಾರೆ ಅಲ್ವಾ? ಅಲ್ಲಿಗೆ ಹೋದಾಗ ನೀನು ನಿನ್ನ ಖುಷಿನ ಕಂಟ್ರೋಲ್ ಮಾಡಿಕೊಂಡು ಬೇಜಾರಾಗಿರೋ ಥರ ನಾಟಕ ಮಾಡಬೇಕು. ಅದು ನಿನ್ನ ಕೈನಲ್ಲಿ ಆಗುತ್ತಾ ಅಂತಾರೆ ಧನ್ರಾಜ್. ಕಮಾನ್ ಡ್ಯಾಡಿ, ಆ್ಯಕ್ಟಿಂಗ್ ಮಾಡೋದನ್ನು ನೀವು ನನಗೆ ಹೇಳ್ಕೊಡ್ಬೇಕಾ? ನೋಡ್ತಾ ಇರಿ, ಅವ್ರ ಮನೆಗೆ ಹೋದ ತಕ್ಷಣ ಮುಖ ನಮ್ಮ ಮಾಡಿಕೊಂಡು ಹೇಗೆ ನಿಂತಿರ್ತೀನಿ ಅಂತ. ಅವ್ರ ಮನೆಯವರ ಇಮೋಷನ್ಸ್ ಜೊತೆ ಆಟ ಆಡೋದು ನನಗೇನು ಕಷ್ಟ ಅಲ್ಲ ಡ್ಯಾಡಿ. ಆ ರಾಮ್ ಮತ್ತು ಅವನ ಮನೆ ಕುಟುಂಬದವ್ರ ಮೇಲೆ ಅನುಕಂಪ ಬೆಳೆಸ್ಕೊಳ್ಳೋದಕ್ಕೆ ಇದೇ ರೈಟ್ ಟೈಮ್. ನನ್ನ ಗುರಿ ಸಾಧಿಸೋಕೆ ಇವತ್ತೇ ಶಂಕುಸ್ಥಾಪನೆ ಅಂತ ನಗ್ತಾಳೆ ಸ್ನೇಹ. ಈಚೆ ಶಾರದಾ, ಪ್ರೇಮ ಅಂತ ಜೋರಾಗಿ ಕೂಗ್ತಾರೆ. ಏಯ್ ರಾಮ್, ಏನೋ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯೇನೋ ನಿನಗೆ? ಹೇಳೋ, ನನ್ನ ಮಗಳು ಪ್ರೇಮ ಎಲ್ಲೋ ಅಂತಾರೆ ಸತ್ಯ. ಮಾವ, ನೀವು ಒಸಿ ಸುಮ್ಮನಿರಿ. ಏ ರಾಮ್, ಅದೇನು ಮಾತಾಡ್ತಿದ್ಯಾ ನೀನು? ಅದೇನು ಅಂತ ನೆಟ್ಟಗೆ ಹೇಳ ಅಂತಾನೆ ಮಹಾದೇವ. ಅಣ್ಣ, ಪ್ರೇಮ ಬೆಟ್ಟದಿಂದ ಕೆಳಗೆ ಬಿದ್ದೋದ್ಲು ಅಂತಾನೆ ರಾಮ್. ಅಯ್ಯೋ ಭಗವಂತ, ಏನಾಯ್ತೋ ಅಂತ ಸ್ವಲ್ಪ ಸರಿಯಾಗಿ ಹೇಳೋ ಅಂತಾರೆ ಮಹೇಶ್ವರಿ. ಕ್ಯಾಂಪಲ್ಲಿ ಮೆಡಿಕಲ್ ಚೆಕಪ್ ಮುಗ್ದಿತ್ತು. ಪ್ರೇಮ ಊರು ಸುತ್ತೋಣ ಅಂತ ಫೋರ್ಸ್ ಮಾಡ್ತಿದ್ಲು. ಅದಕ್ಕೆ ನಾನು ಅವಳು ಗಿರಿಧಾಮ ಬೆಟ್ಟಕ್ಕೆ ಹೋಗಿದ್ವಿ. ಅವಳು ಬೆಟ್ಟದಿಂದ ಜಿಗಿತೀನಿ ಅಂತ ತಮಾಷೆ ಮಾಡ್ತಿದ್ಲು. ನಾನು ತಮಾಷೆ ಅಲ್ವಾ, ಬೀಳು ಅಂತ ಹೇಳಿದೆ. ನಿಜವಾಗ್ಲೇ ಬಿದ್ದೋದ್ಲು. ರೆಸ್ಕ್ಯೂ ಟೀಮ್ ಜೊತೆ ನಾನು ಸೇರಿಕೊಂಡು ಇಡೀ
ರಾತ್ರಿ ಕಾಡೆಲ್ಲ ಪ್ರೇಮನ ಹುಡುಕಿದ್ವಿ, ಅವಳೆಲ್ಲೂ ಸಿಗಲಿಲ್ಲ. ಆದರೆ ಅವಳು ಕಿವಿಯೋಲೆ ಮಾತ್ರ ಸಿಕ್ತು ಅಂತಾನೆ ರಾಮ್. ಪ್ರೇಮ ಅಂತ ಅಳ್ತಾರೆ ಶಾರದಾ, ಸತ್ಯನೂ ಅಳ್ತಾರೆ, ಕಲ್ಯಾಣಿನೂ ಪ್ರೇಮ ಅಂತ ಅಳ್ತಾರೆ. ಆಗ ಧನರಾಜ್ ಮತ್ತು ಸ್ನೇಹ ಕಲ್ಯಾಣಿ ಮನೆ ಒಳಗೆ ಬರ್ತಾರೆ. ಆಗ ಮಹಾದೇವ ಅಡ್ಡ ಬಂದು, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಸುಮ್ಮನೆ ಹೊರಟೋಗಿ, ಮೊದಲೇ ಇಲ್ಲಿ ಯಾರಿಗೂ ಮನಸ್ಸು ಸರಿ ಇಲ್ಲ. ಬೇಡದೇ ಇರೋ ಮಾತು ಬಂದರೆ ಪರಿಣಾಮ ನೆಟ್ಟಾಗಿರೋದಿಲ್ಲ, ಹೊರಟೋಗಿ ಅಂತಾನೆ. ನೋಡಿ ಮಹಾದೇವ ಅವರೇ, ನಮಗೆ ಗೊತ್ತು ಈ ಮನೇಲಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ. ಆದರೂ ನೀವೆಲ್ಲ ನಮಗೆ ಒಂದು ಟೈಮಲ್ಲಿ ಬೇಕಾಗಿದ್ದವರು. ದುಃಖ ತುಂಬಿರೋ ಈ ಸಂದರ್ಭದಲ್ಲಿ ನಾವು ಬರದೇ ಇದ್ದರೆ ಸರಿಯಾಗಿಲ್ಲ ಅನ್ನಿಸ್ತು, ಅದಕ್ಕೆ ಅಂತಾರೆ ಧನರಾಜ್. ಆಗ ಮಹೇಶ್ವರಿ, ಬನ್ನಿ ಬನ್ನಿ, ಎಂಥ ಅನಾಹುತ ಆಗೋಯ್ತು ನೋಡಿ ನೋಡಿ, ನನ್ನ ಮಗ ಹೇಗೆ ಕೂತಿದ್ದಾನೆ ನೋಡಿ ಅಂತಾರೆ ಮಹೇಶ್ವರಿ. ಆಗ ಧನರಾಜ್ ಶಾರದಾ ಹತ್ರ, ಅಮ್ಮ ಕ್ಷಮಿಸಿ, ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು. ಎಂಥ ಅನ್ಯಾಯ ಆಗ್ಬಿಡ್ತು ನೋಡಿ. ಆ ದೇವರು ಒಂದೊಂದ್ಸಲ ಹೀಗೆ ತುಂಬ ಅನ್ಯಾಯ ಮಾಡಿಬಿಡ್ತಾನೆ. ಪ್ರೇಮನ ಇಷ್ಟು ಬೇಗ ಅವನು ಕರ್ಸ್ಕೋಬಾರ್ದಿತ್ತು ಅಂತಾರೆ ಧನರಾಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.